second dose, you also must get it. So, supporting all the citizens for all civic services. BPAC, let's be better. Let's make Bengaluru better. Namaskara ellarku. My name is Revati Ashok from BPAC, Managing Trustee. Today we are very pleased to partner with Rotary Club of Bangalore Cantonment, BPAC and RCDC as well as BBMP. They had initially sanctioned us 50 numbers of vaccines today for very senior citizens. We are very proud to say that we started our drive with a 99-year-old lady, and we did it in the car outside because she could not come inside. So BBMP was kind enough to do the vaccination in the car itself. My name is Ravi Narsaman. I'm the president of Rotary Club for the current year, and we have decided to have a vaccination drive for the members of the senior citizens and our own Rotarians, senior Rotarians above 45, quick COVID vaccination drive. ನಾನು ಸಂಪತ್ ಸಿ ಅಂತೇಳಿ ಆದರ್ಶ ಆಟೋ ಟ್ಯಾಕ್ಸಿ ಡ್ರೈವರ್ಸ್ ಯೂನಿಯನ್ ಜನರಲ್ ಸೆಕ್ರೆಟರಿ, BPAC ಸಿವಿಕ್ ಲೀಡರ್ ಆ್ಯಂಡ್ ಸೋಷಿಯಲ್ ವರ್ಕರ್. ಇವತ್ತು ನಾವು ಎಲ್ರಿಗೂ ಕೋವ್ಯಾಕ್ಸಿನ್ ಹಾಕ್ತಾಯಿದ್ದೀವಿ. ಇದರಲ್ಲಿ ಫಸ್ಟ್ ಡೋಸ್ ಇರೋರು ಹಾಕೋತಾ ಇದ್ದಾರೆ, ಸೆಕೆಂಡ್ ಡೋಸ್ನವರು ಹಾಕೋತಾ ಇದ್ದಾರೆ. ಇಲ್ಲಿ ಭಾಳ ಸಂತೋಷ ಆಗ್ತಾಯಿದೆ. ಏನಂತ ಹೇಳಿದ್ರೆ 98 ವಯಸ್ಸು ಇರೋರು ಬರ್ತಾ ಇದ್ದಾರೆ, ಅದಕ್ಕಿಂತ ವಯಸ್ಸು ಕಮ್ಮಿ ಇರೋರು ಬರ್ತಾ ಇದ್ದಾರೆ. ಅವ್ರನ್ನೆಲ್ಲ ನೋಡಿದಾಗ ಇವತ್ತು ಎಲ್ಲ ಈ ಕೋವ್ಯಾಕ್ಸಿನ್ ಹಾಕಿಸ್ಕೊಳ್ಳೋಕ್ಕೆ ಭಯ ಪಡ್ತಾ ಇದ್ದಾರೆ. ಈ ಟೈಮಲ್ಲಿ ಬಂದ್ಬಿಟ್ಟು ಎಲ್ಲರೂ ಬಂದು ಇಲ್ಲಿ ಇಂಜೆಕ್ಷನ್ ಫಸ್ಟ್ ಡೋಸ್ ತಗೊಳ್ತಾ ಇರೋದು, ಸೆಕೆಂಡ್ ಡೋಸ್ ತಗೊಳ್ತಾ ಇರೋದು ನೋಡಿದ್ರೆ ಭಾಳ ಸಂತೋಷ ಆಗ್ತದೆ. ಇಲ್ಲಿ ವಯಸ್ಸಾದವರೆಲ್ಲ ಬಂದಿರೋವಾಗ ಇವ್ರ ಆಶೀರ್ವಾದ ಎಲ್ಲ ನಮ್ಗೆ ಸಿಗ್ಬೇಕು ಅಂತ ಹೇಳಿ ಸಂತೋಷ ಪಡ್ತಾ ಇದ್ದೀನಿ. ಎಲ್ಲರೂ ನಮಸ್ಕಾರ. ಇವತ್ತಿನ ದಿನ ನಾವು ರೋಟರಿ ಕ್ಲಬ್ ಕ್ಯಾಂಟನ್ಮೆಂಟ್ ಬ್ಯಾಂಗ್ಳೂರ್ ಆಮೇಲೆ BPAC ಸಂಸ್ಥೆಯಿಂದ ಫ್ರೀ ವ್ಯಾಕ್ಸಿನ್ ಇಟ್ಟಿದ್ವಿ. ಸೊ ಯಾರ್ಯಾರಿಗೂ ಫಸ್ಟ್ ಡೋಸ್ ಆಗಿದೆ, ಸೆಕೆಂಡ್ ಡೋಸ್ ಆಗಿದೆ ಅವ್ರಿಗೆಲ್ಲರಿಗೂ ಇವತ್ತು ಫ್ರೀ BBMPಯಿಂದ ನಾವು ವ್ಯಾಕ್ಸಿನ್ ಕೊಡ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಇವತ್ತು BPAC ಮತ್ತು ರೋಟ್ರಿ ಕಂಟೋನ್ಮೆಂಟ್ ಹಾಗೂ BBMP ಸೇರಿ ವ್ಯಾಕ್ಸಿನೇಷನ್ ಡ್ರೈವ್ನ ತೊಗೊಂಡಿದ್ದೀವಿ. ಸೊ ಇದಕ್ಕೆ ಸಂಪತ್ ಸಿ ಅವರು, ಡಾಕ್ಟರ್ ಸೈಯದ್ ಮೊಹಿದ್ದೀನ್ ಅವರು ಭಾಳಷ್ಟು ಕೋಆರ್ಡಿನೇಷನ್ ಮಾಡಿದ್ದಾರೆ. ಸುಮಾರು ಇಲ್ಲಿ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಭಾಳಷ್ಟು 80+ 90+ ಜನಗಳು ಬಂದ್ಬಿಟ್ಟು ಈ ವ್ಯಾಕ್ಸಿನೇಷನ್ ತೊಗೊಂಡ್ರು. ಕರೆಕ್ಟಾಗಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ ಇಟ್ಕೊಂಡು ಎಲ್ಲನೂ ಮಾಡ್ತಾ ಇದ್ದೀವಿ. Dr. Sujata Abraham, obstetrician and gynecologist of Fraser Town, and I would advise everybody to social distance, mask, and crowds in. As far as possible, avoid functions. BBMP is very pleased. They have allocated another 50 numbers, and so we are totally getting 100 today, and we are trying to do this Covishield vaccination for all the people in this Pulakeshin Nagar area just before the lockdown starts, so that the senior citizens get the benefit. This is support with BBMP and organized by BPAC, Chief Executive, who is one of our members, Anne. We call members' wives as Anne. So Revati Ashok and myself joined hands to make this particular vaccination drive happen. ನಮಗೆ ಇಲ್ಲಿ ರೋಟ್ರಿ ಕ್ಲಬ್ ಅವರು ಸಪೋರ್ಟ್ ಮಾಡಿದ್ದಾರೆ. ನಮ್ಮ ರೇವತಿ ಮೇಡಮ್ BPAC ಚೀಫ್ ಅವರು ಬಂದಿದ್ದಾರೆ. ನಮ್ಮ ಡಾಕ್ಟರ್ ಸೈಯದ್ ಮೊಹಿದ್ದೀನ್ ಇದ್ದಾರೆ. ನಾವು BPACನವ್ರ ಟೀಮ್ ಎಲ್ಲರೂ ಇದ್ದೀವಿ. ಎಲ್ಲರೂ ಬಂದು ನಾವು ಇಲ್ಲಿ ಎಲ್ಲರೂ ಸಹಕಾರ ತಗೊಂಡು ಇಲ್ಲಿ ಸುಮಾರು 120 ಜನಕ್ಕೆ ಹಾಕೋಕ್ಕೆ ನಾವು ಪ್ಲಾನ್ ಮಾಡ್ತಾ ಇದ್ವಿ. ಎಲ್ಲರೂ ಬಂದು ಹಾಕೋತಾ ಇದ್ದಾರೆ. ಭಾಳ ಸಂತೋಷ. ಸೆಕೆಂಡ್ ವೇವಲ್ಲಿ ಸ್ವಲ್ಪ ಕೋವಿಡ್ ಜಾಸ್ತಿ ಆಗಿಬಿಟ್ಟಿದೆ. ಸೊ ಈ ಸೆಕೆಂಡ್ ವೇವಿಂದ ಎಲ್ಲ ಜನಕ್ಕೆ ಸ್ವಲ್ಪ ಅವೇರ್ನೆಸ್ ಜಾಸ್ತಿ ಬಂದುಬಿಟ್ಟಿದೆ. ಸೊ ಡಿಮ್ಯಾಂಡು ಜಾಸ್ತಿ ಆಗಿದೆ, ಎಲ್ಲ ಕಡೆ ಶಾರ್ಟೇಜ್ ಇತ್ತು. ಅದಕ್ಕೆ ಈ ನಮ್ಮ ಪುಲಿಕೇಶ್ ನಗರ್ ಏರಿಯಾದಿಂದ ನಾವು ರೋಟರಿ ಕ್ಲಬ್ ಸಹಿತ ಆಮೇಲೆ BPAC ಜೊತೆಯಲ್ಲಿ ನಾವು ವ್ಯಾಕ್ಸಿನ್ ತಗೊಂಡಿದ್ದೀವಿ. ಮೇಜರಾಗಿ ಇವಾಗ ಸೆಕೆಂಡ್ ವೇವ್ನ ಫೇಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮನ್ನು ನಾವು ಉಳಿಸ್ಕೋಬೇಕು ಅಂತ ಹೇಳಿದ್ರೆ ನಾವೆಲ್ಲ ವ್ಯಾಕ್ಸಿನೇಷನ್ ತೊಗೋಬೇಕು. ಮೇ 1 ಆದಮೇಲೆ 18+ ಸಹ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ವ್ಯಾಕ್ಸಿನೇಷನ್ ತೊಗೋಬೇಕು. 45+ ಇರೋರು ಆಲ್ರೆಡಿ ಮೇ 1 ಬರೋಷ್ಟೊತ್ತಿಗೆ ಮುಗಿಸ್ಕೋಬೇಕು ಅನ್ನೋದು ಒಂದು ನಮ್ಮ ಮನವಿ. ಥ್ಯಾಂಕ್ ಯು ಸೊ ಮಚ್. And we had a good time here taking the COVID from this Rotary Club. They are doing a good job, and because
It is so difficult sometimes to get this vaccine. So we had a good time here. Thank you very much. So we have taken all precautions. Please see the waiting area there. They are all socially distanced. They are having the sanitizer, and then there is a small waiting area. After they get vaccinated, there is another. We have provided another socially distanced waiting area. Everything clean and hygienic, so that they can have it at their peace and in a very safe environment. And we hope BBMP will give us more vaccines. Rotary has been very kind enough to give us permission to do this for a number of days, subject to availability of vaccines. We have vaccinated almost close to 75 people as of now, and we're hoping to do about 100. This is to help the people in the east where the virus is at its peak. And we are going to have more drives of this kind. And we are just waiting for two things. One, the government to open up the lockdown and the vaccines to come. ನಮ್ಮ ರಾಬರ್ಟ್ಸನ್ ರೋಡಿಂದ ಹೆಲ್ತ್ ಸೆಂಟರಿಂದ ಟೋಟಲಿ 5 ಜನ ಬಂದಿದ್ದಾರೆ. ಅದರಲ್ಲಿ 2 ಡಾಕ್ಟ್ರುಗಳು, 2 ಜನ ನರ್ಸ್ಗಳು, ಒಬ್ಬ ಅಟೆಂಡ್ರು. ಇವರು ಇಷ್ಟು ಜನಕ್ಕೂ ನಾನು ನಿಜವಾಗ್ಲೂ ನಮ್ಮ BPAC ಕಡೆಯಿಂದ ಅವರಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. So we will make fresh announcements. We are going to go to every apartment in this area and make this known to all the apartment complexes, all the housing societies here, so that people can come. We will have this drive at least planned a week in advance next time, and we hope that we will get at least, and we will keep the drive open for at least a week. Civic leaders have been doing across the city, and we have even had a mobile van where we are taking the BBMP people and bringing all the senior citizens into through the van. We are bringing them to the centers and dropping them back. So we are doing many such interesting drives. Community can benefit immensely, and with all this, we are hoping that we will bring the vaccinations, the virus down to the minimal. So this is our endeavor. It doesn't mean that you should, after the vaccination is over, that you can remove your mask and go around freely. I still have my mask in hand. Since I'm speaking, I'm keeping the mask in. So keep your mask on, keep your face shields, and make sure that you stay home and stay safe during this lockdown. And we are hopeful that the government will get the vaccines, and even during the lockdown, there is a possibility that they might open this vaccination. ಸರ್ಕಾರ 14ನೇ ತಾರೀಕುವರೆಗೂ ಲಾಕ್ಡೌನ್ ಬಂದಿದೆ. ಲಾಕ್ಡೌನ್ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾವು ವ್ಯಾಕ್ಸಿನೇಷನ್ ಹಾಕಿದ್ರೂ ಕೂಡ ಮನೆಯಲ್ಲೇ ಇರಬೇಕಾಗುತ್ತೆ. ಕೈಗಳನ್ನ ತೊಳಿಬೇಕು, ಅವಾಗವಾಗ ಮುಖಗಳನ್ನ ತೊಳಿಬೇಕು ಸೋಪ್ ಹಾಕಿ. ಮತ್ತು ಎಲ್ಲರೂ ಮಾಸ್ಕ್ ಹಾಕ್ಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸಲ್ಲಿರಿ, ಅನಾವಶ್ಯಕವಾಗಿ ಆಚೆ ಕಡೆ ತಿರುಗಾಡೋದನ್ನ ನಿಲ್ಲಿಸಿ. ಅವಾಗ ನಿಜಾಲು ನಮ್ಮ ಬೆಂಗಳೂರಲ್ಲಿ ನಮ್ಮ ಕೋವಿಡ್ನ ನಾವು ಕಮ್ಮಿ ಮಾಡ್ಬೋದು ಅಂತೇಳಿ ನನ್ನ ಅನಿಸಿಕೆ ಸರ್. I got vaccinated 4 weeks ago, or 6 weeks ago at Trustwell Hospital. The second vaccination is happening for me also here today. I finished my vaccination just now, and I think absolutely wonderful arrangements made by all of us. Thank you.